ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇನ್ಸ್ಪೈರ್ ನವೋದಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಏನು ಮಾಡೋಣ ಅಂತಂದರೆ, ನವೋದಯಕ್ಕೆ ಸಂಬಂಧಪಟ್ಟಂತಹ ಕಳೆದ ವರ್ಷದ ಕ್ವಶನ್ ಪೇಪರ್ನಲ್ಲಿ ಯಾವ್ಯಾವ ರೀತಿ ಕ್ವಶನ್ಗಳನ್ನ ಕೇಳಿದ್ರು ಅಂತ ಹೇಳಿ ನಾವು ಇವತ್ತು ಸ್ವಲ್ಪ ನೋಡೋಣ ಮತ್ತು ಡಿಸ್ಕಸ್ ಮಾಡೋಣ ಯಾವ ರೀತಿ ಸಾಲ್ವ್ ಮಾಡೋದಂತ ಹೇಳ್ಬಿಟ್ಟು. ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಡಿಸೆಂಬರ್ 13 ಅಂತ ಅನಿಸುತ್ತೆ ನವೋದಯ ಎಕ್ಸಾಮು. ಸೊ ಹಾಗಾದರೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ 40 ಕ್ವಶನ್ಗಳನ್ನ 10 ವಿಭಾಗವಾಗಿ ವಿಂಗಡಣೆ ಮಾಡಿ ಇಲ್ಲಿ ಕೇಳಿರ್ತಾರೆ. 10 ಭಾಗಗಳಲ್ಲಿ 4 ಪ್ರಶ್ನೆಗಳಿಗೆ ಒಂದೊಂದು ಸೂಚನೆನ ನೀಡಲಾಗಿರುತ್ತೆ. ಸೊ ಮೊದಲನೇದಾಗಿ ಇಲ್ಲಿ ನಾವು ನೋಡೋದಾದರೆ ಭಾಗ 1ರಲ್ಲಿ ಏನು ಮಾಡಿರ್ತಾರೆ, ಆಡ್ ಮ್ಯಾನ್ ಔಟ್ ಅಂತ ಕೊಟ್ಟಿರ್ತಾರೆ. ಅಂದರೆ ಏನು? ಗುಂಪಿಗೆ ಸೇರದ ಪದ. ಗುಂಪಿಗೆ ಸೇರದ ಪದನ ನೀವು ಸಣ್ಣವರಿದ್ದಾಗಿಂದನೂ ಕೂಡ ಇಲ್ಲಿ ಕಲ್ತು ಬಂದಿರ್ತೀರ. ಹೇಗೆ ಅಂತಂದರೆ, ಇವಾಗ ಎಕ್ಸಾಂಪಲ್ ಹೆಂಗೆ ಕೊಡ್ತಾರಂತಂದರೆ, ನಿಮಗೆ ಈಗ 10 ಜನ ಹುಡುಗರಿರ್ತಾರೆ, ಒಬ್ಳು ಹುಡುಗಿ ಇರ್ತಾಳೆ. ಅದರಲ್ಲಿ ನಿಮಗೆ ಗುಂಪಿಗೆ ಸೇರದ ಪದ ಯಾವುದು ಅಂತಂದರೆ ನೀವು ಈಸಿಯಾಗಿ ಹೇಳ್ತೀರಿ ಹುಡುಗಿ ಅಂತಂದೇಳಿ. ಅದೇ ಥರ ಇಲ್ಲಿ ಏನು ಮಾಡಿರ್ತಾರಂದರೆ ಚಿತ್ರಗಳು, ಅಕ್ಷರಗಳು, ಆಮೇಲೆ ಆಕೃತಿಗಳನ್ನ ಕೊಟ್ಟಿರ್ತಾರೆ ಡಿಫ್ರೆಂಟಾಗಿ. ಅದರಲ್ಲಿ ಒಂದು ಆಕೃತಿ ಮಾತ್ರ 3 ಆಕೃತಿಗಳಿಗಿಂತ ಡಿಫ್ರೆಂಟ್ ಆಗಿರುತ್ತೆ. ಆ ಡಿಫ್ರೆಂಟ್ ಆಗಿರೋ ಆಕೃತಿ ಯಾವುದು ಅಂತಂದೇಳಿ ನೀವು ಅದನ್ನು ಹುಡುಕಿದ್ರೆ ಇದಕ್ಕಾಗುತ್ತೆ. ಇದು 4 ಕ್ವಶನ್ಗಳು ಆ ಒಂದು ಆಡ್ ಮ್ಯಾನ್ ಔಟ್ ಮೇಲೆ ಇರುತ್ತೆ. ಅವ್ರು ಮೊದಲನೇದಾಗಿ ಸೂಚನೆ ಏನು ಕೊಟ್ಟಿರ್ತಾರೆ, 4 ABCD ಚಿತ್ರಗಳನ್ನು ಕೊಟ್ಟಿರ್ತಾರೆ, ಆಕೃತಿಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಏನು ಮಾಡಿರ್ತಾರೆ, ಒಂದು ಆಕೃತಿ ಮಾತ್ರ ವಿಭಿನ್ನವಾಗಿರುತ್ತೆ. ಸೊ ನೀವಿಲ್ಲಿ ಕಾಣೋ ಥರ ಕ್ವಶನ್ ನಂಬರ್ 1ಅಲ್ಲಿ ಏನು ತೋರಿಸ್ತಾ ಇದೆ ಅಂತಂದರೆ, 4 ಸ್ಕ್ವಯರ್ಗಳಿದ್ದಾವೆ. ಸ್ಕ್ವಯರ್ ಒಳಗಡೆ ಇನ್ನೊಂದು ಸ್ಕ್ವಯರ್ ಇದೆ. 4 ಸ್ಕ್ವಯರ್ಗಳಿಗೆ ಏನು ಮಾಡಿದ್ದಾರೆ, ಡಯಾಗ್ನಲ್ನ ಡ್ರಾ ಮಾಡಿದ್ದಾರೆ, ಕರ್ಣಗಳನ್ನು ಡ್ರಾ ಮಾಡಿದ್ದಾರೆ. ಅಲ್ಲಿ ನೋಡ್ತಿರೋ ಹಾಗೆ ನಿಮಗೆ ಡಿಫ್ರೆಂಟ್ ಇಲ್ಲಿ ಏನು ಅನಿಸ್ಬೋದು ಅಂದರೆ, 3 ಬಾಹುಗಳಿಗೆ ಏನು ಮಾಡಿದ್ದಾರೆ, ಇಲ್ಲಿ ಒಂದು ಸಣ್ಣದಾಗಿ ಒಂದು ಗುರುತು ಮಾಡಿದ್ದಾರೆ. ಆದರೆ ಈ 3ರಲ್ಲಿ ಈ ಎ ಒಂದು ಏನು ಬಂದರೆ, ಎಗೆ ಕರ್ಣದ ಮೇಲೆ ಒಂದು ಗುರುತು ಮಾಡಿದ್ದಾರೆ. ಸೊ ಇಲ್ಲಿ 3 ನಾವು 4 ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಎ ಇಲ್ಲಿ ಎಲ್ಲದಕ್ಕಿಂತ ಡಿಫ್ರೆಂಟ್ ಆಗುತ್ತೆ. ಯಾಕಂದರೆ ಎ ಮೇಲೆ ಇಲ್ಲಿ ಗುರುತು ಮಾಡಿದ್ದಾರೆ. ಕ್ವಶನ್ ನಂಬರ್ 2ಕ್ಕೆ ಬಂದರೆ, 4 ಸ್ಕ್ವಯರ್ಗಳು ಕೊಟ್ಟಿದ್ದಾರಾ? ಸೊ ಓಕೆ, 4 ಸ್ಕ್ವಯರ್ಗಳನ್ನೇ ಕೊಟ್ಟಿದ್ದಾರೆ. ಇಲ್ಲಿ 4ರ ಒಳಗಡೆನೂ ಕೂಡ 2 ಸರ್ಕಲ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಒಂದು ಸರ್ಕಲ್ ಇದೆ, ಇನ್ನೊಂದು ಸರ್ಕಲ್ ಇದೆ, ಮತ್ತು ಒಳಗಡೆ ಸರ್ಕಲ್ಲಿಂದ ಬಾಣದ ಗುರುತು ಹೊರಗಡೆ ಶೋ ಆಗ್ತಾಯಿದೆ. ಒಂದು ಆ್ಯರೋ ಮಾರ್ಕ್ ಏನಿದೆ, 2ನೇ ಸರ್ಕಲ್ ಸಣ್ಣ ಸರ್ಕಲ್ಲಿಂದ ಹೊರಗಡೆ ನಮಗೆ ಶೋ ಆಗ್ತಾ ಇರೋದು ಇಲ್ಲಿ ಕಾಣುತ್ತೆ. ಸೊ ಬಿ ಯಲ್ಲೂ ಕೂಡ ಸೇಮ್ ಇದೆ, 2 ಸರ್ಕಲ್ ಇದೆ, ಬಾಣದ ಗುರುತು ಹೊರಗಡೆ ಸೂಚಿಸ್ತಾ ಇದೆ. ಸಿ ಯಲ್ಲೂ ಕೂಡ 2 ಸರ್ಕಲ್ ಇದೆ, ಬಾಣದ ಗುರುತು ಹೊರಗಡೆ ಸೂಚಿಸ್ತಾ ಇದೆ. ಆದರೆ ನೀವಿಲ್ಲಿ ಡಿ ಅಬ್ಸರ್ವ್ ಮಾಡಿ, ಡಿಯಲ್ಲಿ ಏನಾಗಿದೆ, ಡಿ ಡಿಫ್ರೆಂಟ್ ಆಗಿದೆ. ನೋಡ್ಬೋದು, ಒಂದು ಸರ್ಕಲ್ ಇದೆ, ಇನ್ನೊಂದು ಸರ್ಕಲ್ ಹೊರಗೆ ಬಂದಿದೆ. ಹೊರಗಡೆ ಸಣ್ಣ ಸರ್ಕಲಿಂದನೇ ಆ್ಯರೋ ಮಾರ್ಕ್ ಶೋ ಆಗ್ತಿದ್ರು ಕೂಡ ಇದೇನಾಗುತ್ತೆ, ಸರ್ಕಲ್ನ ಒಳಬದಿ ಶೋ ಮಾಡ್ತಾ ಇದೆ. ಹಾಗಾಗಿ ಏನಾಗುತ್ತೆ, ಈ 4ರಲ್ಲಿ ಡಿ ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿ ಡಿ ಇಸ್ ಆನ್ಸರ್ ಆಗುತ್ತೆ. ಏನಿಲ್ಲ, ಆಡ್ ಮ್ಯಾನ್ ಔಟ್ ಅಂತಂದ್ರೆ ಏನು, ಗುಂಪಿಗೆ ಸೇರದೇ ಇರೋ ಪದ ಅಷ್ಟೇ. ನಿಮಗೀಗ ಎಕ್ಸಾಂಪಲ್ ಹುಲಿ, ಸಿಂಹ, ಜಿಂಕೆ, ನಾಯಿ ಈ ಥರ ಕೊಟ್ರಂತಂದರೆ ನಿಮಗೆ ಮಾಂಸಾಹಾರಿ ಯಾವುದು, ಸಸ್ಯಾಹಾರಿ ಯಾವುದು ಅಂತ ಈಸಿಯಾಗಿ ಡಿಫ್ರೆನ್ಷಿಯೇಟ್ ಮಾಡ್ತಿರಲ್ಲ. ಅದೇ ಥರ ಏನಾಗುತ್ತೆ, ಇಲ್ಲಿ ಚಿತ್ರಗಳನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಾಗತ್ತೆ ಅಷ್ಟೇ. ಓಕೆ, ನೆಕ್ಸ್ಟ್ 3rd ಕ್ವಶನಿಗೆ ಬಂದರೆ, ಇಲ್ಲಿ ನೋಡ್ಬೋದು 4 ಸ್ಕ್ವಯರ್ಗಳನ್ನ ಕೊಟ್ಟಿದ್ದಾರೆ. ಓಕೆ, ಸ್ಕ್ವಯರ್ ಒಳಗಡೆ 4 ಸ್ಕ್ವಯರ್ ಒಳಗಡೆ ಏನಾಗಿದೆ, ಟ್ರಯಾಂಗಲ್ಸ್ ಇದೆ. 4ರಲ್ಲೂ ಟ್ರಯಾಂಗಲ್ ಇದ್ದಾವೆ. ಆದರೆ ಇಲ್ಲಿ ನೀವೇನು ಅಬ್ಸರ್ವ್ ಮಾಡಬೇಕು ಅಂದರೆ, ಟ್ರಯಾಂಗಲ್ಸಲ್ಲಿ 3 ಟೈಪ್ಸ್ ಟ್ರಯಾಂಗಲ್ಸ್ ಬರುತ್ತೆ. ಇಲ್ಲಿ ಏನು ಮಾಡಿದ್ದಾರೆ, ಯಾವುದೇ ಒಂದು ವರ್ಟಿಕಲ್ ಲೈನ್ ಮತ್ತು ಹಾರಿಜಾಂಟಲ್ ಲೈನ್ನ ನಾವೇನು ಜೋಡಿಸಿದಾಗ ಏನು ಒಂದು ಆ್ಯಂಗಲ್ ಏನು ಉಂಟಾಗುತ್ತೆ, ಅದನ್ನು ನಾವು ಅದು ಯಾವತ್ತೂ 90 ಡಿಗ್ರಿನೇ ಇರುತ್ತೆ. ಓಕೆನಾ? ಈ ಒಂದು ನಾವು ಯಾವಾಗ ಗುರುತು ಮಾಡ್ತೀವಿ ಅಂದರೆ, ಆ್ಯಂಗಲ್ 90 ಡಿಗ್ರಿ ಇದ್ದಾಗ ಮಾತ್ರ ನಾವು ಒಂದು ಈ ಗುರುತನ್ನ ಮಾಡ್ತೀವಿ. ಹಾಗಾದರೆ ಎ ಕೂಡ 90 ಡಿಗ್ರಿ ಟ್ರಯಾಂಗಲ್ ಇದೆ, ಲಂಬಕೋನ ಟ್ರಯಾಂಗಲ್ ಇದೆ. ಬಿ ಕೂಡ ಈ ಗುರುತು ಕಾಣಿಸ್ತಾ ಇದೆ, ಇದು ಕೂಡ 90 ಡಿಗ್ರಿ ಇದೆ. ಡಿ ಯಲ್ಲೂ ನೋಡ್ಬೋದು, ಡಿನೂ ಕೂಡ ಇದೊಂದು ಗುರುತಿದೆ, ಇದು ಕೂಡ 90 ಡಿಗ್ರಿ ಇದೆ. ಹಾಗಾದರೆ ಇಲ್ಲಿ ಬಿ ಯಲ್ಲಿ ಏನು ಮಾಡಿದ್ದಾರೆ, ಈ ರೌಂಡ್ ಗುರುತು ಬಂದಿದೆ. ಹಾಗಾದರೆ ಬಿ ಇಸ್ ಡಿಫ್ರೆಂಟ್ ಇಲ್ಲಿ. ಯಾಕೆ? ಬಿ ಏನಿದೆ, ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದೆ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದ್ರೇನು, ಟ್ರಯಾಂಗಲ್ನ ಒಳಬದಿಯ ಕೋನದ ಮೊತ್ತ ಏನಿರುತ್ತೆ 3 ಡಿಗ್ರಿಗಳು ಕೂಡ 60 60 60 180 ಡಿಗ್ರಿ ಇರುತ್ತೆ. ಇದನ್ನು ನಾವು ಏನಂತ ಕರಿತೀವಿ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿ ಬಿ ಏನಿದೆ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. 3 ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದ್ದರೆ 1 ಮಾತ್ರ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದೆ. ಸೊ ಬಿ ಏನಾಗುತ್ತೆ, ಆನ್ಸರ್ ಆಗುತ್ತೆ. 4ರಲ್ಲಿ ಏನು ಮಾಡಿದ್ದಾರೆ, ಸ್ಕ್ವಯರ್ ಒಳಗಡೆ ಒಂದು
4 ಅಕ್ಷರಗಳಿರೋಂಥ ಒಂದು ಪದಗಳನ್ನ ಕೊಟ್ಟಿದ್ದಾರೆ. ಪದಗಳೇನಿದೆ, KIT ಅಂತ ಕೊಟ್ಟಿದ್ದಾರೆ. ಓಕೆನಾ, KIT ಇದೆ, ಇಲ್ಲಿ K ಇದೆ, I ಇದೆ, T ಇದೆ. B ಯಲ್ಲೂ ಕೂಡ ಅಬ್ಸರ್ವ್ ಮಾಡಿರಿ, K ಇದೆ, I ಇದೆ, T ಇದೆ. ಸರಿನಾ. ಡಿಗೆ ಬಂದರೆ K ಇದೆ, I ಇದೆ, ಇಲ್ಲೇನಾಗಿದೆ T ಮಿಸ್ಸಿಂಗ್ ಆಗಿದೆ. ಸೊ ನಿಮೀಗ ಆನ್ಸರ್ ನೀವೇ ಮಾಡ್ಬೋದು ಈಸಿಯಾಗಿ. ಏನಂತಂದರೆ ಇದರಲ್ಲಿ ಆಡ್ ಮ್ಯಾನ್ ಔಟ್ ಯಾವುದಾಗುತ್ತೆ ಅಂತಂದರೆ ಡಿ ಆಗುತ್ತೆ. ಯಾಕೆ, ಈ 3ರಲ್ಲೂ ಕೂಡ ಅಕ್ಷರಗಳನ್ನ ಅದಲು ಬದಲು ಮಾಡಿದ್ದಾರೆ ಅಷ್ಟೇ. ಪದ ಅದೇ ಇದೆ, ಅಕ್ಷರಗಳನ್ನ ಅದಲು ಬದಲು ಮಾಡಿದ್ದಾರೆ. ಆದರೆ ಇಲ್ಲಿ ಏನಾಗಿದೆ, ಕಂಪ್ಲೀಟಾಗಿ ಅಕ್ಷರನೇ ಚೇಂಜ್ ಆಗಿದೆ. ಟಿ ಜಾಗಕ್ಕೆ ಸಿ ಬಂದಿದೆ. ಹಾಗಾಗಿ ಏನಾಗುತ್ತೆ, ಆನ್ಸರ್ ಡಿ ಆಗುತ್ತೆ. ಇದು ಆಡ್ ಮ್ಯಾನ್ ಔಟಿಗೆ ಸಂಬಂಧಪಟ್ಟ 4 ಕ್ವಶನ್ಗಳನ್ನ ಕೊಟ್ಟಿರ್ತಾರೆ. ಇದನ್ನೇ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇದೇ ಥರದಾಗ ಡಿಫ್ರೆಂಟ್ ಕ್ವಶನ್ಸ್ ಕೊಡ್ಬೋದು. ಸ್ವಲ್ಪ ಅಬ್ಸರ್ವ್ ಮಾಡಿ ಈಸಿಯಾಗಿ ನೀವು ಅದನ್ನ ಐಡೆಂಟಿಫೈ ಮಾಡ್ಬೋದಾಗುತ್ತೆ. ಭಾಗ 2ರಲ್ಲಿ ಏನು ಮಾಡಿರ್ತಾರೆ ಅಂದರೆ, ನಿಮಗೀಗ ಒಂದು ಮಾಡೆಲ್ ಡಯಾಗ್ರಾಮ್ ಕೊಟ್ಟಿರ್ತಾರೆ. ಆ ಡಯಾಗ್ರಾಮಿಗೆ ತಕ್ಕಂಗೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ ಲೆಫ್ಟ್ ಸೈಡಲ್ಲಿ. ಏನು ಮಾಡಬೇಕು, ಆ ಚಿತ್ರ ನೋಡೋದು, ಆ ಚಿತ್ರ 4 ಭಾಗಗಳಲ್ಲಿ ಯಾವುದಕ್ಕೆ ಹೋಲಿಕೆ ಆಗೋದು ಅಂತ ಹೇಳಿ ಅದನ್ನು ನಾವು ಜೋಡಿಸೋದಷ್ಟೇ. ಈಗ ನಮಗೆ ಇದನ್ನು ನೋಡಿದ್ರೆ ಇದು ಪೆನ್ ಅಂತ ಗೊತ್ತಾಗುತ್ತೆ. ಈ ಕಡೆಗೆ ಪೆನ್ ಕೊಡ್ತಾರೆ, ಈ ಕಡೆಗೆ ಪೆನ್ಸಿಲ್ಲು, ಶಾರ್ಪ್ನರು, ಬುಕ್ಕು ಮತ್ತು ಏನೋ ಒಂದು ಬಾಟಲ್ ಕೊಟ್ಟಿರ್ತಾರೆ. ಇಲ್ಲಿ ಪೆನ್ ಇದೆ ಅಂದಮೇಲೆ ಇಲ್ಲೂ ಕೂಡ ನಾವು ಪೆನ್ನೇ ಆಯ್ಕೆ ಮಾಡಬೇಕಾಗತ್ತಲ್ಲ. ಅದೇ ಥರ ಏನಾಗುತ್ತೆ, ಇಲ್ಲೊಂದು ಡಯಾಗ್ರಾಮ್ ಕೊಟ್ಟಿರ್ತಾರೆ ಮಾಡಲಾಗಿ. ಈ ಡಯಾಗ್ರಾಮ್ಗೆ ಈ 4ರಲ್ಲಿ ಯಾವುದು ಒಂದು ಡಯಾಗ್ರಾಮ್ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಅಲ್ಲಿ ಏನಾಗುತ್ತೆ, ಒಂದೊಂದು ಆ್ಯಂಗಲ್ ಚೇಂಜ್ ಆಗಬಾರ್ದು, ದಿಕ್ಕು ಚೇಂಜ್ ಆಗಬಾರ್ದು, ಅದನ್ನೆಲ್ಲ ನೋಡ್ಬೇಕು ನಾವು. ನೋಡಿಬಿಟ್ಟು ಯಾವ ಒಂದು ಡಯಾಗ್ರಾಮ್ ಮ್ಯಾಚ್ ಆಗುತ್ತೆ ಅಂತೇಳಿ ಐಡೆಂಟಿಫೈ ಮಾಡಿ ಅಲ್ಲಿ ಆಪ್ಷನ್ನ ಮಾರ್ಕ್ ಮಾಡಬೇಕಾಗತ್ತೆ. ಓಕೆ, ಸೊ ಏನು ಮಾಡಿದ್ದಾರೆ, ಒಂದು ಮಾಡೆಲ್ ಆಕೃತಿನ ಏನು ಮಾಡಿದ್ದಾರೆ, ಲೆಫ್ಟ್ ಸೈಡಿಗೆ ಕೊಟ್ಟಿದ್ದಾರೆ. ಸರಿನಾ. ಈಗ ABCD ಆಪ್ಷನ್ನಲ್ಲಿ ಈ ಒಂದು ಆಕೃತಿಗೆ ಯಾವ ಆಕೃತಿ ಪರ್ಫೆಕ್ಟಾಗಿ ಹೊಂದಿಕೆ ಆಗುತ್ತೆ ಅಂತ ಹೇಳಿ ನೋಡಿ ನಾವು ಇದನ್ನು ಗುರ್ತು ಮಾಡಬೇಕಾಗತ್ತೆ. ಓಕೆನಾ. ಸೊ ಇಲ್ಲೇನು ಮಾಡಿದ್ದಾರೆ, ಸ್ಕ್ವಯರ್ ಕೊಟ್ಟಿದ್ದಾರೆ. 4 ಕಡೆ ಸ್ಕ್ವಯರ್ ಇದ್ದಾವೆ. ಒಂದು ಸರ್ಕಲ್ ಹಾಕಿದ್ದಾರೆ, ಸರ್ಕಲ್ ಇದೆ. ಸರ್ಕಲ್ಗೆ ಏನು ಮಾಡಿದ್ದಾರೆ, 8 ಭಾಗ ಆಗಿ ಡಿವೈಡ್ ಮಾಡಿದ್ದಾರೆ, 4 ಕರ್ಣಗಳನ್ನ ಎಳೆದ್ಬಿಟ್ಟು ಅಲ್ಲಿ. ಓಕೆನಾ. ನೆಕ್ಸ್ಟು 1 2 3 4 5 6 7 8 ಭಾಗ ಮಾಡಿದ್ದಾರೆ. ಇಲ್ಲಿ ನಾವು ಇದನ್ನು 1 2 3 ಅಂತ ಹೋಗೋಣ. ಸರಿನಾ. ಈಗ ನೋಡಿ 2 ಮತ್ತು 5 ಮತ್ತು 6 8ಗೆ ಏನು ಮಾಡಿದ್ದಾರೆ, ಶೇಡ್ ಮಾಡಿದ್ದಾರೆ. 2ಗೆ 5ಗೆ ಮತ್ತು 8ಗೆ ಶೇಡ್ ಮಾಡಿದ್ದಾರೆ. ಸೊ ನೋಡಿ 1 2 3 4 5 6 7 8 ತಗೊಂಡ್ರೆ 1ಗೆ ಮಾಡಿದ್ದಾರೆ, 3ಗೆ ಮಾಡಿದ್ದಾರೆ, 5ಗೆ ಮಾಡಿದ್ದಾರೆ. ಇದು ಆಗಲ್ಲ, ಶೇಡ್ ಮಾಡಿರೋದೇನಿದೆ ಡಿಫ್ರೆಂಟ್ ಆಗಿದೆ. ಇಲ್ಲಿ ನೋಡಿರಿ 1 2 3 4 5 6 7 8. ಓಕೆನಾ. 2ಗೆ ಮಾಡಿದ್ದಾರೆ, 5ಗೆ ಮಾಡಿದ್ದಾರೆ, 8ಗೆ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ, ನಮ್ಮ ಆನ್ಸರು ಬಿ ಆಗುತ್ತೆ. ಪರ್ಫೆಕ್ಟಾಗಿ ಶೇಡಿಂಗ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಶೇಡಿಂಗ್ ಅಲ್ಲದೆ ಬೇರೆ ರೀತಿ ಕ್ವಶನ್ಸು ಕೇಳ್ಬೋದು. ಹಾಗಾಗಿ ನಾವೇನು ಮಾಡಬೇಕು, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿಬಿಟ್ಟು ಇಲ್ಲಿ ಡಯಾಗ್ರಾಮ್ ಸೇಮ್ ಇರಬೇಕಷ್ಟೆ, ಇದರಲ್ಲೇನು ಕಷ್ಟ ಇಲ್ಲ. ನೆಕ್ಸ್ಟ್ ನೋಡಿ ಏನು ಮಾಡಿದ್ದಾರಪ್ಪ, ಇಲ್ಲಿ ಬಾಣದ ಗುರುತುಗಳು ಕೊಟ್ಟಿದ್ದಾರೆ. ಎಷ್ಟು ನಾರ್ತ್ ಸೌತ್ನ ತೋರಿಸ್ತಿದೆ ಇಲ್ಲಿ, ಆಯಿತಾ. 4 ಕಡೆಗೂ ಬಾಣದ ಗುರುತುಗಳು ದಿಕ್ಕುಗಳನ್ನ ತೋರಿಸ್ತಾ ಇದೆ ಸ್ಕ್ವೇರ್ ಒಳಗಡೆ. ಇಲ್ಲಿ ನೋಡಿರಿ, ಇದಕ್ಕೆ ತಕ್ಕಂಗೆ ನೀವು ನೋಡಿದ ತಕ್ಷಣ ನಿಮಗೆ ಅಬ್ಸರ್ವ್ ಮಾಡೋಕ್ಕೆ ಗೊತ್ತಾಗುತ್ತಲ್ವ, ಯಾವ್ದು 4 ದಿಕ್ಕುಗಳಿಗೆ ಯಾವ ಬಾಣದ ಗುರುತು ತೋರಿಸ್ತಿದೆ ಅಂತೇಳಿ ನೋಡಿದ ತಕ್ಷಣ ನೀವು ಅಬ್ಸರ್ವ್ ಮಾಡ್ಬೋದಾಗತ್ತೆ ಇಲ್ಲಿ. ಓಕೆ ನೋಡಿರಿ, ಹೌದು ಕರೆಕ್ಟ್, ಸಿ ಆನ್ಸರ್ ಆಗುತ್ತೆ ಇಲ್ಲಿ. ಹೌದಾ. ಯಾಕೆ, 4 ದಿಕ್ಕುಗಳಿಗೆ ಕರೆಕ್ಟಾಗಿ ಇಲ್ಲಿ ಏನು ಮಾಡ್ತಿದೆ, ಆ್ಯರೋ ಮಾರ್ಕು ಶೋ ಆಗ್ತಿದೆ. ಆದರೆ ಹಂಗಾರೆ ಎಲ್ಲಿ ಏನಾಗಿದೆ, ಈ ಬಾಣದ ಗುರುತು ಇಲ್ಲಿ ಏನಾಗಿದೆ, ಇನ್ವರ್ಟೆಡ್ ಆಗಿದೆ, ಅಂದರೆ ಉಲ್ಟಾ ಆಗಿದೆ. ಇಲ್ಲೇನಾಗುತ್ತೆ, ಈ ಬಾಣದ ಗುರುತು ಸರಿ ಅಂತ ಇಲ್ಲ. ಮತ್ತು ಡಿ ಅಲ್ಲಿ ಏನಾಗಿದೆ, ಈ ಒಂದು ಬಾಣದ ಗುರುತು ಉಲ್ಟಾ ಆಗಿದೆ. ಹಾಗಾದ್ರೆ ಏನು, ಈ ಒಂದು ಮಾಡೆಲ್ಗೆ ಸಿ ಏನಾಗಿದೆ, ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಓಕೆ, 7th ಕ್ವಶನಿಗೆ ಬಂದರೆ ನೋಡ್ರಿ, ಇಲ್ಲೊಂದು ಡೈಮಂಡ್ ಶೇಪ್ನ ಕೊಟ್ಟಿದ್ದಾರೆ. ಸರಿನಾ. ಡೈಮಂಡ್ ಶೇಪ್ ಕೊಟ್ಟಿದ್ದಾರೆ. ಏನು ಮಾಡಿದ್ದಾರೆ, ಡಯಾಗ್ನಲ್ಸ್ನ ಕಾರ್ನರ್ ಟು ಕಾರ್ನರ್ ಡಯಾಗ್ನಲ್ಸ್ನ ಡ್ರಾ ಮಾಡಿದ್ದಾರೆ. ಸರಿನಾ. ಹಿಂಗೆ ಡ್ರಾ ಮಾಡಿದ್ದಾರೆ. ಈ ಡಯಾಗ್ರಾಮು ಈ 4ರಲ್ಲಿ ಯಾವುದಕ್ಕೆ ಹೊಂದಿಕೆ ಆಗ್ತಿದೆ ನೋಡಿರಿ, ಯಾವುದಕ್ಕೆ ಹೊಂದಿಕೆ ಆಗ್ತಿದೆ, ನಿಮಗೇನಾದ್ರು ಗೊತ್ತಾಗ್ತಿದೆಯಾ ಅಂತ. ಹೌದು ಕರೆಕ್ಟ್, ಬಿ ಆನ್ಸರ್ ಆಗುತ್ತೆ. ಹೌದಲ್ವಾ. ಬಿ ನೋಡಿ, ಬಿ ಮತ್ತು ಈ ಮಾಡೆಲ್ನ ನೋಡಿರಿ, ಕರೆಕ್ಟಾಗಿ ಹೊಂದಿಕೆ ಆಗ್ತಾ ಇದೆ. ಏನಾಗಿದೆ, ಇಲ್ಲಿ ಒಂದು ಲೈನ್ ಎಕ್ಸ್ಟ್ರಾ ಬಂದಿದೆ. ಇದನ್ನು ನಮ್ಮ ಮಾಡೆಲಲ್ಲಿ ಈ ಡಯಾಗ್ರಾಮ್ ಈ ಒಂದು ಲೈನ್ ಇಲ್ಲ, ಸೊ ಇದು ತಪ್ಪಾಗುತ್ತೆ. ಇಲ್ಲಿ ನೋಡಿರಿ, ಇಲ್ಲಿ 2 ಲೈನ್ಗಳು ಮಿಸ್ ಆಗಿದೆ. ಈ ಒಂದು ಲೈನ್ ಮಿಸ್ ಆಗಿದೆ, ಈ ಒಂದು ಲೈನ್ ಮಿಸ್ ಆಗಿದೆ, ಈ ಲೈನ್ ಎಕ್ಸ್ಟ್ರಾ ಬಂದಿದೆ. ಸೊ ಸಿ ಕೂಡ ಆಗಲ್ಲ.
ಡಿಯಲ್ಲಿ ಏನಾಗುತ್ತೆ, ಈ ಒಂದು ಲೈನ್ ಮಿಸ್ ಆಗಿದೆ, ಈ ಲೈನ್ ಎಕ್ಸ್ಟ್ರಾ ಬಂದಿದೆ, ಸೊ ಡಿ ಕೂಡ ಆಗಲ್ಲ. ಹಾಗಾದರೆ ನಮ್ದು ಇಲ್ಲಿ ಸೇಮ್ ಡಯಾಗ್ರಾಮ್ ಯಾವುದಾಗುತ್ತೆ, ಬಿ ಆಗುತ್ತೆ. ಹಾಂ, ಈಗ ಬಂದರೆ ನೋಡಿ, ಈ ಥರ ಸಣ್ಣ ಸಣ್ಣ ಏನು ಈ ಥರ ಡಯಾಗ್ರಾಮಲ್ಲಿ ಈ ಸಣ್ಣ ಚುಕ್ಕಿಗಳು ಆಗಿರ್ಬೋದು, ಈ ಥರ ಗೆರೆಗಳಾಗಿರ್ಬೋದು, ಡಾಟ್ ಆಗಿರ್ಬೋದು ಏನು ಕೊಟ್ಟಿರ್ತಾರಲ್ಲ, ಅದನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ ನಾವಿಲ್ಲಿ. ಯಾಕಂದರೆ ಅದು ಕೆಲವೊಂದು ಸರಿ ಕನ್ಫ್ಯೂಷನ್ ಮಾಡೋಕ್ಕಂತಲೇ ಅವರು ಏನು ಮಾಡಿರ್ತಾರೆ, ಉಲ್ಟಾ ಪಲ್ಟಾ ಕೊಟ್ಟಿರ್ತಾರೆ. ಸಣ್ಣದಾಗಿರ್ತಕ್ಕಂಥ ಏನು ಈ ಒಂದು ಲೈನ್ಗಳು ಏನಿರ್ತಾವಲ್ಲ, ಇವನ್ನ ನಾವು ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗತ್ತೆ. ಸರಿನಾ? ಸ್ಕ್ವೇರ್ ಕೊಟ್ಟಿದ್ದಾರಾ? ಓಕೆ, ಸ್ಕ್ವೇರ್ ಒಳಗಡೆ ಸರ್ಕಲ್ ಕೊಟ್ಟಿದ್ದಾರೆ. ಸರ್ಕಲ್ ಒಳಗಡೆ ಅವರೊಂದು ಆಕೃತಿ ಇಲ್ಲಿ ಒಂದು ಡಯಾಗ್ರಾಮ್ ಡ್ರಾ ಮಾಡಿದ್ದಾರೆ ನೋಡಿರಿ. 2 ಸರ್ಕಲ್ ಇರಬೇಕು, ಮೇಲ್ಗಡೆ 2 ಸರ್ಕಲ್ ಇರಬೇಕು. ಇದೆಯಾ? ಓಕೆ, ಇದೆ. ಇಲ್ಲಿ 2 ಲೈನ್ ಇದೆಯಾ? ಇದು ಬೇಕು. ಸೊ ಬಿ ಆನ್ಸರ್ ಆಗುತ್ತೆ ಇಲ್ಲಿ. ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿದ್ರೆ ಈ 2 ಸರ್ಕಲ್ ಏನಿದೆ ಉಲ್ಟಾ ಇದ್ದಾವೆ. ಇಲ್ಲಿ ಬರಬೇಕಾಗಿದ್ದ ಲೈನ್ಗಳು ಇಲ್ಲಿದ್ದಾವೆ, ಸೊ ಇದಾಗಲ್ಲ. ಇಲ್ಲೂ ಕೂಡ ಹಾಗೆ ಇದೆ, ಇಲ್ಲೂ ಕೂಡ ಹಾಗೆ ಇದೆ. ಪರ್ಫೆಕ್ಟಾಗಿ ಮ್ಯಾಚ್ ಆಗೋ ಡಯಾಗ್ರಾಮ್ ಯಾವುದು? ಇದಕ್ಕೆ ಬಿ ಆಗುತ್ತೆ. ಭಾಗ 3ರಲ್ಲಿ ಏನು ಮಾಡಿರ್ತಾರೆ? ಭಾಗ 3 ಅಂತಂದ್ರೇನು? ಕಂಪ್ಲೀಟ್ ದ ಡಯಾಗ್ರಾಮ್. ನಿಮಗೀಗ ಏನು ಮಾಡಿರ್ತಾರೆ ಅಂತಂದರೆ, ಒಂದು ಸ್ಕ್ವೇರ್ ಕೊಟ್ಟಿರ್ತಾರೆ, ಅದಕ್ಕೆ 2 ಡಯಾಗ್ನಲ್ ಎಳೆದಿರ್ತಾರೆ. ಓಕೆ, ಒಂದು ಸ್ಕ್ವೇರ್ ಕೊಟ್ಟಿದ್ದಾರೆ ಅನ್ಕೋಣ ಆಯಿತಾ. 2 ಡಯಾಗ್ನಲ್ ಎಳೆದಿರ್ತಾರೆ. ಇಲ್ಲಿ ನಮಗೇನು ಮಾಡಿರ್ತಾರೆ, ಪ್ಲಸ್ ಮಾರ್ಕ್ ಆಗಿರ್ತಾರೆ, ಇಲ್ಲಿ ಮೈನಸ್ ಹಾಕಿರ್ತಾರೆ, ಇಲ್ಲಿ ಇಂಟು ಹಾಕಿರ್ತಾರೆ. ನೆಕ್ಸ್ಟ್ ಈ ಡಯಾಗ್ರಾಮ್ನ ಏನು ಮಾಡಿರ್ತಾರೆ ನಮಗಿಲ್ಲಿ ಓಕೆ ಹಿಂಗೆ ಕೊಟ್ಟಿರ್ತಾರೆ. ಇಲ್ಲಿ ನಮಗೆ ನೆಕ್ಸ್ಟ್ ನಿಮಗೆ ನೋಡಿದ ತಕ್ಷಣ ಒಂದು ಏನಾಗುತ್ತೆ, ಇಲ್ಲೊಂದು ಅಬ್ಸರ್ವ್ ಮಾಡ್ಬೋದು ನಮಗಿಲ್ಲಿ. ಓಕೆ, ಇಲ್ಲೊಂದು ನಮಗೆ ಇಂಟು ಬರಬೇಕು ಅಂತ ನಮಗೆ ಫ್ಲ್ಯಾಶ್ ಆಗುತ್ತೆ. ಸರಿನಾ? ಅದೇ ಥರ ಇಲ್ಲಿ ಏನು ಮಾಡಿರ್ತಾರೆ, ಕಂಪ್ಲೀಟ್ ದ ಡಯಾಗ್ರಾಮ್ ಅಂತ ಕೊಟ್ಟಿರ್ತಾರೆ. ಅಂದರೆ ಏನಂದರೆ, ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರಾ? ಓಕೆ, ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಿದ್ದಾರೆ ನೋಡ್ಬೋದು, ಇಲ್ಲೊಂದು ಭಾಗ ನಿಮಗೆ ಖಾಲಿ ಕಾಣಿಸ್ತಾ ಇದೆ. ಅಂದರೆ ಏನು, ಇಲ್ಲಿ ಯಾವ ಒಂದು ಭಾಗ ಕರೆಕ್ಟಾಗಿ ಇಲ್ಲಿ ಕೂರುತ್ತೆ, ಅದು ಏನಾಗಬೇಕು, ಡೈರೆಕ್ಷನ್ ಚೇಂಜ್ ಆಗಬಾರ್ದು. ನಾವೀಗ ಇಲ್ಲಿ ಡ್ರಾ ಮಾಡೋದು ಕೂಡ ಏನಂತಂದರೆ ಕರೆಕ್ಟಾಗಿ ಡೈರೆಕ್ಷನ್ ಇರಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, 4 ABCD ಅಂತ ಕೊಟ್ಟಿದ್ದಾರೆ. ABCDಯಲ್ಲಿ ಡಿಫ್ರೆಂಟ್ ಆಗಿರೋ ಡಯಾಗ್ರಾಮ್ಸು ಕೂಡ ಕೊಟ್ಟಿದ್ದಾರೆ. ಏನ ತೊಗೊಂಬಂದು ನಾವು ಇಲ್ಲಿ ಹಾಕಿದ್ರೆ ಸರಿ ಹೋಗುತ್ತಾ? ಇಲ್ಲ. ನೋಡಿ, ಇಲ್ಲಿ ಈ ಚಿತ್ರ ಏನಿದೆ, ಹೊರಗಡೆ ಭಾಗ ಇದ್ದರೆ ಎ ಅಲ್ಲಿ ಏನಿದೆ, ಹಿಂಗೆ ಒಳಗಡೆ ಭಾಗಕ್ಕೆ ಬರುತ್ತೆ. ನಾವು ಇದನ್ನು ತೊಗೊಂಡೋಗಿ ಇಲ್ಲಿ ಕುಂದ್ರಿಸಿದ್ರೆ ಏನಾಗುತ್ತೆ, ಹಿಂಗೆ ಒಳಗಡೆ ಬರುತ್ತೆ. ಆವಾಗ ಏನಾಗುತ್ತೆ, ಡಯಾಗ್ರಾಮ್ ಸರಿ ಆಗಲ್ಲ. ಸೊ ಇದೇನಾಗುತ್ತೆ, ಎ ಆನ್ಸರ್ ಆಗಲ್ಲ. ಓಕೆ, ನೋಡಿ, ಮೊದಲು ನಿಮಗೀಗ ಈಸಿ ಆಗಬೇಕಂದ್ರೆ ಕಂಪ್ಲೀಟ್ ದ ಡಯಾಗ್ರಾಮಲ್ಲಿ ಏನು ಮಾಡಿ ಅಂದರೆ, ನಿಮಗಿಲ್ಲಿ ಒಂದು ನೀವೇ ಚಿತ್ರ ಬಿಡಿಸ್ಕೊಂಬಿಡಿ. ಓಕೆನಾ? ಸರಿನಾ? ನೋಡಿ, ಡಯಾಗ್ರಾಮ್ ಸರಿ ಕಾಣಿಸ್ತಿದೆಯಾ? ಇವಾಗ ನೀವು ಈ ಒಂದು ಡಯಾಗ್ರಾಮ್ನ ಮಾಡಲಾಗಿ ಇಟ್ಕೊಂಡ್ಬಿಟ್ಟು ನಿಮಗೆ ಇದರಲ್ಲಿ ಯಾವುದು ಒಂದು ಡಯಾಗ್ರಾಮ್ ನಿಮಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತ ನೋಡ್ಬೋದು. ನೋಡಿ, ಈ ಡಯಾಗ್ರಾಮಲ್ಲಿ 4ರಲ್ಲಿ ಯಾವುದ್ರಲ್ಲಿದೆ ಅಂತ ನೋಡಿ. DL ಕರೆಕ್ಟಾಗಿದೆ, ಹೌದಾ? ಸಿ ಕೂಡ ಸೇಮ್ ಇದೆ. ಅದರಲ್ಲಿ ಏನು ಡಿಫ್ರೆಂಟ್ ಆಗುತ್ತೆ, ಇದು ಒಂದು ಆ್ಯಂಗಲ್ ಏನಿದೆ ನಮಗೆ ಈ ಜಾಗದಲ್ಲಿ ಬರಬೇಕಿತ್ತು. ಈ ಜಾಗದಲ್ಲಿ ಬರೋ ಆ್ಯಂಗಲ್ ಇಲ್ಲಿ ಬಂದಿರೋದ್ರಿಂದ ಸಿ ಆನ್ಸರ್ ಆಗಲ್ಲ. ಸೊ ಡಿ ಈಸ್ ಅ ರೈಟ್ ಆನ್ಸರ್ ಹಿಯರ್. ನೋಡಿ, 10th ಕ್ವಶನಲ್ಲಿ ಏನು ಮಾಡಿದ್ದಾರೆ, ಸರ್ಕಲ್ಗಳು ಕೊಟ್ಟಿದ್ದಾರೆ. ಸೊ ಈ ಡಯಾಗ್ರಾಮ್ನ ನಾವು ಮೊದಲು ಕಂಪ್ಲೀಟ್ ಮಾಡ್ಕೊಂಬಿಡೋಣ. ಓಕೆ, ಹಿಂಗೆ ಕೊಟ್ಟಿದ್ದಾರಾ? ಸರಿ. ಇಲ್ಲೇನು ಮಾಡಿ, ಶೇಡ್ ಮಾಡಬೇಕು. ಶೇಡ್ ಮಾಡಿದ್ದಾರೆ. ಶೇಡ್ ಮಾಡಿದ್ದಾರೆ. ನೋಡಿ, ಈ ಥರ ಡಯಾಗ್ರಾಮ್ ಎಲ್ಲಿದೆ, ಸರ್ಕಲ್ ಹಾಕಬೇಕು. ಇಲ್ಲಿ ನಾವು ಒಂದು ಹಾಫ್ ಸರ್ಕಲ್ ಹಾಕಿದರೆ ಈ ಸರ್ಕಲ್ ಕಂಪ್ಲೀಟ್ ಆಗುತ್ತೆ, ಇಲ್ಲಿ ಹಾಫ್ ಸರ್ಕಲ್ ಹಾಕಬೇಕು. ಇದನ್ನು ಕಂಪ್ಲೀಟ್ ಮಾಡುವಂಥ ಡಯಾಗ್ರಾಮಿಗೆ ಇಲ್ಲಿ ಏನಾಗಿದೆ, ಓಕೆ, ಡಿ ಇದೆ, ಎ ಕೂಡ ಇದೆ. ಎ ಅಲ್ಲಿ ಏನು ಮಾಡಿದ್ದಾರೆ, ಈ ಸರ್ಕಲ್ ಒಳಗಡೆ ಚುಕ್ಕಿ ಚುಕ್ಕಿ ಏನೋ ಅವರು ನಮ್ಮನ್ನು ಕನ್ಫ್ಯೂಸ್ ಮಾಡೋಕ್ಕಂತಲೇ ಸೇಮ್ ಥರ ಡಯಾಗ್ರಾಮ್ ಕೊಟ್ಟಿರ್ತಾರೆ, ಆದರೆ ಸ್ವಲ್ಪ ಡಿಫ್ರೆನ್ಸ್ ಕೊಟ್ಟಿರ್ತಾರೆ. ಅದನ್ನು ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಇಲ್ಲಿ ಏನಾಗುತ್ತೆ, ಪರ್ಫೆಕ್ಟಾಗಿ ಕೂರೋವಂಥ ಡಯಾಗ್ರಾಮ್ ಏನಾಗುತ್ತೆ, ಡಿ ಆಗುತ್ತೆ. ಹಾಂ, 11th ಒಂದು ನೋಡಿ. ಮೊದಲು ಏನು ಮಾಡೋಣ, ಡಯಾಗ್ರಾಮ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಕಂಪ್ಲೀಟ್ ದ ಡಯಾಗ್ರಾಮ್ ಅಂತ ಅವ್ರು ಕೊಟ್ಟರು ಅಂತಂದರೆ ನಿಮಗೆ ಈಸಿ ಆಗಬೇಕು ಅಂದರೆ ಪೆನ್ಸಿಲಲ್ಲಿ ನೀವು ಸಣ್ಣಕ್ಕೊಂದು ಮಾರ್ಕ್ ಮಾಡ್ಕೊಂಬಿಡಿ. ನಿಮಗೆ ತಕ್ಕಂಗೆ ನೀವು ಡಯಾಗ್ರಾಮ್ನ ಕಂಪ್ಲೀಟ್ ಮಾಡ್ಕೊಂಬಿಡಿ. ಆಮೇಲೆ ಏನು ಮಾಡಿ ಅಂದರೆ ಈ ಬೇಸಿಸ್ ಮೇಲೆ ನೀವು ಏನು ಡಯಾಗ್ರಾಮ್ ಮಾಡಿರ್ತೀರಲ್ಲ, ಇದನ್ನು ಈ 4ರಲ್ಲಿ ಯಾವ ಚಿತ್ರ ಅಂತಂದೇಳಿ ನೀವು ಈಸಿಯಾಗಿ ಗುರ್ತು ಮಾಡ್ಬೋದಾಗುತ್ತೆ ಅವಾಗ. ಓಕೆನಾ? ಓಕೆ, ಈ ಭಾಗ ಶೇಡ್ ಮಾಡಿದ್ದಾರೆ, ಈ ಭಾಗನೂ ಶೇಡ್ ಮಾಡಿದ್ದಾರೆ. ಸೊ ನೋಡಿ, ಇಲ್ಲಿ ನಿಮಗೆ ಶೇಡ್ ಮಾಡೋದು ಗೊತ್ತಾಗುತ್ತೆ. ಈ ಭಾಗ ಮತ್ತು ಈ ಎ ಏನಿದೆ ಸೇಮ್ ಕಾಣಿಸ್ತಿದೆಯಲ್ವಾ? ನೋಡಿ, ಈ ಭಾಗ ಶೇಡ್ ಆಗಿದೆ, 3 ಲೈನ್ಗಳಿದೆ. ಎ ಇದೆಯಲ್ಲ, ಇಲ್ಲಿ ಕರೆಕ್ಟಾಗಿ ಹೊಂದಿಕೆ ಆಗ್ತೈತೆ. ನೋಡಿ, ಈಸಿಯಾಗಿ ಫಿಕ್ಸ್ ಮಾಡ್ಬೋದು. ನಾವು ಡ್ರಾ ಮಾಡ್ಕೊಂಡ್ಬಿಟ್ರೆ ನಾವು ಈಸಿಯಾಗಿ ಫಿಕ್ಸ್ ಮಾಡ್ಬೋದು ಇಲ್ಲಿ ಇದನ್ನು.
ನೋಡಿ 4 ಬಾಣದ ಗುರುತುಗಳು ಡಿಫ್ರೆಂಟ್ ಡೈರೆಕ್ಷನ್ನ ತೋರಿಸ್ತಾ ಇದೆ. 2 ಡಯಾಗ್ನಲ್ಗಳನ್ನ ಎಳೆದಿದ್ದಾರೆ. ಈಗ ನಾವೇನು ಮಾಡೋಣ ಅಂತಂದರೆ ಅದಕ್ಕೆ ತಕ್ಕಂಗೆ ಈಗ ಅಲ್ಲಿ ಕರೆಕ್ಟಾಗಿ ಕೂರೋಂಥದ್ದು 2 ಡಯಾಗ್ನಲ್ಲೇ ಎಳೆದಿದ್ದಾರೆ. 4 ಬಾಣದ ಗುರುತು ಏನು ಮಾಡ್ತಾಯಿದೆ, 4 ದಿಕ್ಕನ್ನು ತೋರಿಸ್ತಾ ಇದೆ. ಓಕೆನಾ. ಈ ಡಯಾಗ್ರಾಮ್ ಎಲ್ಲಿದೆ, ಇದಿಷ್ಟರಲ್ಲಿ ನೋಡಿ ನಿಮಗೆ ಎಲ್ಲಿ ಕಾಣಿಸ್ತಾ ಇದೆ, 4ರಲ್ಲಿ ಕರೆಕ್ಟಾಗಿ ಬಾಣದ ಗುರುತುಗಳು ಬಂದಾಗ ಡೈರೆಕ್ಷನ್ಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಡೈರೆಕ್ಷನ್ನ ನೋಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನೋಡಿ ಈ 2 ಡೈರೆಕ್ಷನ್ ಡಿಫ್ರೆಂಟ್ ಆಗಿದೆ, ಈ 2 ಡೈರೆಕ್ಷನ್ ಡಿಫ್ರೆಂಟ್ ಆಗಿದೆ, ಈ 2 ಡೈರೆಕ್ಷನ್ ಡಿಫ್ರೆಂಟ್ ಆಗಿದೆ. ಹೌದಾ ನೋಡಿ. ಸೊ ಈ ಡಯಾಗ್ರಾಮ್ ಎಲ್ಲಿದೆ, ಬಿ ಯಲ್ಲಿದೆ. ನಮ್ಮ ಆನ್ಸರ್ ಏನಾಗುತ್ತೆ, ಬಿ ಆಗುತ್ತೆ. ಸರಿನಾ. ಸೊ ಇನ್ನೂ ಯಾರು ಇನ್ಸ್ಪೈರ್ ನವೋದಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ಪೇರೆಂಟ್ಸ್ ಯಾರಾದರೂ ತಮ್ಮ ಮಕ್ಕಳಿಗೆ ನವೋದಯ ಎಕ್ಸಾಮ್ಗೆ ಕೂರಿಸ್ಬೇಕಂತೇಳಿ ಆಸೆ ಪಡ್ತಿದ್ರೆ ಈ ಒಂದು ವಿಡಿಯೋನ ನಿಮ್ಮ ಮಕ್ಕಳಿಗೆ ತೋರಿಸಿ. ಇಟ್ ಮೇ ಬಿ ಯೂಸ್ಫುಲ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.